ಈ ಸೀಸನ್ನ ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಹೊರ ಬರ್ತಾರೆ. ಅಸಲಿಗೆ ಗೋಲ್ಡ್ ಸುರೇಶ್ ಮನೆಯಿಂದ ಹೊರ ಬಂದಿದ್ದು ಯಾಕೆ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಈಗ ಅಸಲಿ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ ಗೋಲ್ಡ್ ಸುರೇಶ್. 3 ದಿನಗಳ ಹಿಂದೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದ ಗೋಲ್ಡ್ ವೈಯಕ್ತಿಕ ಕಾರಣಗಳಿಂದ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವ ಗೋಲ್ಡ್ ಸುರೇಶ್ ಅಂಥದ್ದೇನಾಯ್ತು, ಅವರಿಗೆ ಅವರ ಫ್ಯಾಮಿಲಿಯಲ್ಲಿ ಏನಾದರೂ ಆಯ್ತಾ ಅನ್ನೋ ಊಹಾಪೋಹಗಳು ಕೂಡ ಹೊರಗಡೆ ಈಗ ಹರಿದಾಡ್ತಾ ಇರುವಂಥದ್ದು. ಸೊ ಇನ್ನೂ ಕೂಡ ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ದಂತಹ ಈತ ಸಡನ್ ಆಗಿ ಹೊರಗಡೆ ಬಂದಿದ್ದಾದ್ರೂ ಯಾಕೆ, ಏನಾಯಿತು ಅಂಡ್ ಅವರು ಈ ವಾರ ಕ್ಯಾಪ್ಟನ್ ಕೂಡ ಆಗಿರ್ತಾರೆ. ಕ್ಯಾಪ್ಟನ್ ಆಗಿ ಮನೆಯಿಂದ ಹೊರಗಡೆ ಬರ್ತಾರೆ. ಸೊ ಹೀಗಾಗಿ ಅಷ್ಟಕ್ಕೂ ಅವರು ಮನೆಯಿಂದ ಹೊರ ಬಂದಿದ್ದಾದ್ರೂ ಏನು, ರೀಸನ್ ಏನು, ಏನಾಯಿತು, ಯಾವ ಕಾರಣಕ್ಕಾಗಿ ಅವರು ಹೊರ ಬಂದರು ಅಂಡ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಬಹುದು ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗೋ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋ ಮಾತುಗಳು, ಊಹಾಪೋಹಗಳು ಕೂಡ ಎಲ್ಲೆಡೆ ಹರಿದಾಡ್ತಾ ಇತ್ತು. ಸದ್ಯಕ್ಕೆ ಈಗ ಈ ಕುರಿತು ಗೋಲ್ಡ್ ಸುರೇಶೇ ಹೇಳಿದ್ದಾರೆ, ಅಸಲಿ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ. ಅಸಲಿ ಕಾರಣ ಆದ್ರೂ ಏನು ಅನ್ನೋದು ಸ್ವತಃ ಗೋಲ್ಡ್ ಸುರೇಶ್ ಅವರೇ ಹೇಳ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಲಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ಅವರು. ಕ್ಯಾಪ್ಟನ್ ಆಗಿ ಈ ವಾರ ಅವರು ಮನೆಯಿಂದ ಹೊರ ಬಂದಿರ್ತಾರೆ. ಇನ್ನೂ ಚೆನ್ನಾಗಿ ಆಟ ಆಡಬೇಕು ಅಂತ ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಟ್ರೋಫಿಯನ್ನು ಗೆಲ್ಲಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿರ್ತಾರೆ. ಆದರೆ ದಿಢೀರಂತ ಅವರು ಹೊರಗಡೆ ಬಂದಾಗ ಅವರ ಅಭಿಮಾನಿಗಳು ಕೂಡ ಒಂದು ರೀತಿ ಶಾಕ್ಗೆ ಒಳಗಾಗ್ತಾರೆ. ಈಗ ಸ್ವತಃ ಗೋಲ್ಡ್ ಸುರೇಶ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಕರೆ ಕಟ್ಟಾಗಿದೆ, ನಾವು ಮತ್ತೊಮ್ಮೆ ಪ್ರಯತ್ನಿಸ್ತಾ ಇದ್ದೀವಿ. ಅಷ್ಟಕ್ಕೂ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದು ಯಾಕೆ, ಏನಾಯ್ತು, ಅಂಥದ್ದೇನಾಯ್ತು ಅನ್ನೋದ್ರ ಕುರಿತು ಸ್ವತಃ ಅವರೇ ಹೇಳಲಿದ್ದಾರೆ. ನೋಡೋಣ. ಮೊನ್ನೆ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಏನಾಗುತ್ತೆ, ಈ ವಾರ ಶಿಶಿರ್ ಹೊರಗಡೆ ಬರ್ತಾರೆ ಬಿಗ್ ಬಾಸ್ ಮನೆಯಿಂದ. ಅದಾಗಿ ಸ್ವಲ್ಪ ಹೊತ್ತಲ್ಲೇ ಬಿಗ್ ಬಾಸ್ ಧ್ವನಿ ಬರುತ್ತೆ. ಸೊ ನಿಮ್ಮ ಅವಶ್ಯಕತೆ ನಿಮ್ಮ ಫ್ಯಾಮಿಲಿಗಿದೆ, ದಯವಿಟ್ಟು ನೀವು ಮನೆಯಿಂದ ಹೊರ ಬರಬೇಕು ಅನ್ನೋ ಒಂದು ಧ್ವನಿ ಬರುತ್ತೆ, ಬಿಗ್ ಬಾಸ್ ಧ್ವನಿ. ಸೊ ಆಗ ಗೋಲ್ಡ್ ಸುರೇಶ್ ಅವರು ಕೂಡ ಒಂದು ರೀತಿ ಆತಂಕಕ್ಕೊಳಗಾಗ್ತಾರೆ. ಅಂದರೆ ಸಡನ್ ಆಗಿ ಕರೀತಾರಂದರೆ ಏನೋ ಒಂದು ದೊಡ್ಡ ಸಮಸ್ಯೆ ಆಗಿದೆ, ಏನಾಯಿತು ಬಿಗ್ ಬಾಸ್ ಅಂತ ಹೇಳಿದಾಗಲೂ ಕೂಡ. ಅಂಡ್ ಸುದೀಪ್ ಅವರು ಕೂಡ ಹೇಳ್ತಾರೆ, ಭಯ ಪಡಬೇಡಿ, ಅಂಥದ್ದೇನಾಗಿಲ್ಲ, ಬಟ್ ನಿಮ್ಮ ಅವಶ್ಯಕತೆ ನಿಮ್ಮ ಫ್ಯಾಮಿಲಿಗಿದೆ, ದಯವಿಟ್ಟು ನೀವು ಬರಬೇಕು ಅಂತ ಹೇಳಿದಾಗ ಗೋಲ್ಡ್ ಸುರೇಶ್ ಅವರು ಮನೆಯಿಂದ ಹೊರ ಬರ್ತಾರೆ. ಅದಾದ ಮೇಲೂ ಕೂಡ ಯಾಕೆ ಬಂದ್ರು ಅವರು, ಯಾವ ರೀಸನ್ನು ಅನ್ನೋದು ಇನ್ನೂ ಯಾರಿಗೂ ತಿಳಿದಿಲ್ಲ. ಸೊ ಯಾವ ಕಾರಣಕ್ಕೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದರು, ಅದಾದಮೇಲೆ ಮತ್ತೆ ಏನಾದರೂ ಬಿಗ್ ಬಾಸ್ಗೆ ಹೋಗ್ತಾರಾ, ಬಿಗ್ ಬಾಸ್ ಟೀಮ್ನಿಂದ ಮತ್ತೆ ಏನಾದರೂ ಕರೆ ಬಂದಿದೆಯಾ, ಅವರ ವೈಯಕ್ತಿಕ ಸಮಸ್ಯೆಗಳೆಲ್ಲವೂ ಕೂಡ ಸಾಲ್ವ್ ಆಯ್ತಾ ಏನು ಅನ್ನೋದ್ರ ಕುರಿತು ಸಾಕಷ್ಟು ಕುತೂಹಲ ಕೂಡ ಇದೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ನಿಮ್ಮ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಲಿದ್ದಾರೆ. ನೋಡೋಣ ಏನು ಹೇಳ್ತಾರೆ ಅಂತ. ಜೀ ಕನ್ನಡ ನ್ಯೂಸ್ಗೆ ದೂರವಾಣಿ ಮೂಲಕ ಅವರು ಒಂದಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಬಿಸ್ನೆಸ್ನಲ್ಲಿ ಏರುಪೇರಾಗಿ ಹೊರಗೆ ಬಂದೆ ಎಂದ ಗೋಲ್ಡ್ ಸುರೇಶ್. ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ಜೀ ಕನ್ನಡ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪತ್ನಿಗೆ ಬಿಸ್ನೆಸ್ ಒತ್ತಡ ಕಷ್ಟವಾಗ್ತಾ ಇತ್ತು, ಅದಕ್ಕಾಗಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರ ಬಂದೆ ಅಂತ ಗೋಲ್ಡ್ ಸುರೇಶ್ ಜೀ ಕನ್ನಡ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಸ್ನೆಸ್ನಲ್ಲಿ ಏರುಪೇರಾಗಿ ನಾನು ಬರಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ನಾನು ಮನೆಯಲ್ಲಿದ್ದಂತಹ ಅಂದರೆ ಬಿಗ್ ಬಾಸ್ ಮನೆಯೊಳಗಡೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ಬಿಸ್ನೆಸ್ಸನ್ನು ನನ್ನ ಪತ್ನಿನೇ ನೋಡಿಕೊಳ್ತಾ ಇದ್ರು. ಆದರೆ ಪತ್ನಿಗೆ ಬಿಸ್ನೆಸ್ ಒತ್ತಡ ಕಷ್ಟವಾಗ್ತಾ ಇತ್ತು, ಹಾಗಾಗಿ ನಾನು ಬರಬೇಕಾಯಿತು ಅಂತ ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ಜೀ ಕನ್ನಡ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಒಂದಷ್ಟು ಊಹಾಪೋಹಗಳಿಗೆ ಬ್ರೇಕ್ ಬಿತ್ತು ಅಂತಲೇ ಹೇಳಬಹುದು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ತರಹದ ಮಾತುಗಳು ಕೇಳಿ ಬರ್ತಾ ಇತ್ತು. ಅವರ ಫ್ಯಾಮಿಲಿಯಲ್ಲಿ ಯಾರಿಗೋ ಏನೋ ಆಗಿದೆ,
ಅವರ ತಂದೆಗೇನೋ ಆಗೋಗಿದೆ ಅದು ಇದು ಅಂತ ಸಾಕಷ್ಟು ಪೋಸ್ಟರ್ಗಳು ಕೂಡ ಹರಿದಾಡ್ತಾ ಇದ್ವು. ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೆಚ್ಚು ಸದ್ದು ಕೂಡ ಮಾಡಿದ್ವು. ಬಟ್ ಅದು ಯಾವುದೂ ಅಲ್ಲ ಆ್ಯಕ್ಚುಯಲ್ ರೀಸನ್ ಅವರ ಬಿಸ್ನೆಸ್ಸಲ್ಲಿ ಏನೋ ಸಮಸ್ಯೆ ಉಂಟಾಗಿ ಅವರು ಬರಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಹೊರ ಬಂದಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.